ಒಂದೂರಲ್ಲಿ ಒಬ್ಬ ದೇವರ ಭಕ್ತನಿರುತ್ತಾನೆ. ಅವನಿಗೆ ದೇವರ ಮೇಲೆ ಅಪಾರ ನಂಬಿಕೆ. ಅವನು ದಿನಾಲೂ ದೇವರ ಪೂಜೆ ಬಾವಿಯ ನೀರನ್ನು ತಂದು ಪೂಜೆ ಮಾಡುತ್ತಿರುತ್ತಾನೆ. ಹೀಗಿರುವಾಗ ಒಂದು ದಿನ ಆ ಭಕ್ತನು ಬಾವಿಯಲ್ಲಿ ಕಾಲು ಜಾರಿ ನೀರಿಗೆ ಬೀಳುತ್ತಾನೆ. ಆಗ ಒಬ್ಬ ವ್ಯಕ್ತಿ ನೀರಲ್ಲಿ ಮುಳುಗುತ್ತಿರುವುದನ್ನು ನೋಡಿ ಕಾಪಾಡಲು ಬರುತ್ತಾನೆ. ಭಕ್ತನು ಆ ವ್ಯಕ್ತಿಗೆ ಹೇಳುತ್ತಾನೆ, ನೀನು ಬರುವುದು ಬೇಡ, ಆ ದೇವರು ನನ್ನನ್ನು ಕಾಪಾಡಲು ಬರುತ್ತಾನೆ ಎಂದು ಹೇಳುತ್ತಾನೆ. ಹಾಗಿರುವಾಗ ಮತ್ತೆ ಇನ್ನೊಬ್ಬ ವಯಸ್ಸಾದ ಮುದುಕನು ಬರುತ್ತಾನೆ. ಅವನ ಹತ್ತಿರ ಇರುವ ಒಂದು ತಲೆಯ ವಸ್ತ್ರವನ್ನು ತೆಗೆದು ಅವನ ಹತ್ತಿರ ಬೀಸಾಕುತ್ತಾನೆ. ಇದನ್ನು ಹಿಡಿದುಕೊಂಡು ಮೇಲಕ್ಕೆ ಬಾ ಎಂದು ಹೇಳುತ್ತಾನೆ. ಆಗ ಆ ಅಜ್ಜನಿಗೆ ಮತ್ತೆ ಅದೇ ಮಾತೇ ಹೇಳುತ್ತಾನೆ. ಅಜ್ಜ, ನನ್ನನ್ನು ಕಾಪಾಡಲು ಆ ದೇವರು ಬರುತ್ತಾನೆ, ನೀನು ಚಿಂತಿಸಬೇಡ ಎಂದು ಹೇಳಿ ಕಳಿಸುತ್ತಾನೆ. ಆಗ ಆ ಮುಳುಗಿ ನೀರನ್ನು ಕುಡಿದು ಪ್ರಾಣವನ್ನೇ ಬಿಟ್ಟು ಬಿಡುತ್ತಾನೆ. ಭಕ್ತನ ಆತ್ಮ ದೇವರಲ್ಲಿ ಹೋಗಿ ಕೇಳುತ್ತಾನೆ, ಓ ದೇವರೇ, ನಾನು ನೀರಲ್ಲಿ ಬಿದ್ದಾಗ ನೀವು ಬಂದು ಕಾಪಾಡಲು ಬರುತ್ತೀರಿ ಎಂದು ತಿಳಿದಿದ್ದೆ. ಆದರೆ ನೀವು ಬರಲಿಲ್ಲ, ಯಾಕೆ ಎಂದು ಕೇಳುತ್ತಾನೆ. ಆಗ ಆ ದೇವರು ಆ ಭಕ್ತನಿಗೆ ಹೇಳುತ್ತಾನೆ, ಓ ಮಾನವ, ನಿನ್ನನ್ನು ಕಾಪಾಡಲು ಮಾನವ ರೂಪದಲ್ಲಿ ಬಂದಿದ್ದು ನಾನೇ. ಆದರೆ ನೀನು ನನ್ನನ್ನೇ ಬೇಡ ಎಂದು ಹೇಳಿ ಕಳಿಸಿದೆ. ಮತ್ತೆ ಅಜ್ಜನ ರೂಪದಲ್ಲಿ ಕೂಡ ಬಂದದ್ದು ನಾನೇ. ಆಗ ಕೂಡ ನೀನು ಅದನ್ನೇ ಹೇಳಿದೆ. ಮತ್ತೆ ಆ ದೇವರು ಬರ್ತಾನೆ, ಅಜ್ಜನ ರೂಪದಲ್ಲಿ, ಮನುಷ್ಯನ ರೂಪದಲ್ಲಿ ಬಂದದ್ದು ನಾನೇ. ನಾವು ಯಾವ ರೂಪದಲ್ಲಿ ಬೇಕಾದರೂ ಬಂದು ಕಾಪಾಡಲು ಬರಬಹುದು ಹೀಗೆ ಹೇಳಿದನು. ಆದರೆ ನೀನು ತಿರಸ್ಕರಿಸಿದೆ, ಆದ ಕಾರಣ ನಮಗೇನು ಮಾಡೋಕ್ಕಾಗಲಿಲ್ಲ ಎಂದು ಹೇಳಿದನು. ಆದ ಕಾರಣ ನಾವು ದೇವರು ಬರುತ್ತಾನೆ ಎಂದು ಕಾಯಬಾರದು. ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡುತ್ತಾನೆ.